ಇನ್ನು ಈ ಬಾರಿ ತುಂಬ ಕಾನ್ಫಿಡೆನ್ಸ್ ಇದ್ದಿದ್ದು ಯಾರಿಗಾದರೂ ಹೊಸಬರಿಗೆ ಅವಕಾಶ ಕೊಡ್ತಾರೆ ಅಂತಂದರೆ ಅದು ಶರತ್ ಬಚ್ಚೇಗೌಡರಿಗೆ ಕೊಡ್ತಾರೆ ಅಂತ. ಯಾಕಂದರೆ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಏನಾದರೂ ಮಾಡಬೇಕು ಅನ್ನುವಂಥ ಉತ್ಸಾಹ ಇದೆ ಮನುಷ್ಯನಿಗೆ. ಹೀಗಾಗಿ ಬಚ್ಚೇಗೌಡರಿಗೆ ಸಿಗಲಿಲ್ಲ, ಅವ್ರಿಗೆ ಬೇಸರ ಆಗಿದೆ. ಅಷ್ಟೇ ಅಲ್ಲ, ಅವರು ಕಿಯೋನಿಕ್ಸ್ ನಿಗಮ ಮಂಡಳಿಯ ಅಧ್ಯಕ್ಷರು, ಅದಕ್ಕೆ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ಈಗಾಗಲೇ ಅವರು ಸ್ವಂತ ಕಾರಲ್ಲೇ ಓಡಾಡ್ತಾ ಇದ್ದಾರೆ, ಸರ್ಕಾರಿ ಕಾರನ್ನು ಬಳಸ್ತಾ ಇಲ್ಲ. ನಾನು 2.5 ತಿಂಗಳಿಂದ ನಾನು ಪ್ರಯತ್ನ ಪಟ್ಟಿದ್ದೆ, ಆದರೆ ಕೊನೆಯ ಕ್ಷಣದಲ್ಲಿ ನನಗೆ ಮಂತ್ರಿಗಿರಿ ತಪ್ಪಿದೆ, ಬೇಸರ ಆಗಿದೆ. 3 ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ. CM ನಿಗಮ ಮಂಡಳಿ ರಿಷಫಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾರಿಗಾದರೂ ಕೊಡಲಿ, ಹೊಸಬರಿಗೆ ಕೊಡಲಿ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು ಅಂದರೆ ನನಗೆ ನಿಮ್ಮದು ಈ ನಿಗಮ ಮಂಡಳಿ ಅವೆಲ್ಲ ಬೇಡ ಅಂತ ಅರ್ಥ. ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ರೀಶಫಲ್ ಮಾಡ್ತೀನಿ ಅಂತ ಹೇಳಿದರೆ, ಅವ್ರು ರೀಶಫಲ್ ಮಾಡಲಿ, ಹೊಸಬರಿಗೆ ಅವಕಾಶ ಕೊಡಲಿ, ಬೇರೆ ಬೇರೆಯವ್ರಿಗೆ ಅವಕಾಶ ಕೊಡಲಿ. ಅಧಿಕಾರ ಯಾರೊಬ್ಬರ ಸ್ವತ್ತಲ್ಲ, ಯಾರೊಬ್ಬರ ಮನೆ ಆಸ್ತಿ ಅಲ್ಲ, ಎಲ್ಲರಿಗೂ ಕೂಡ ಅಧಿಕಾರ ಹಂಚಿಕೆ ಆಗಬೇಕು. ಅಧಿಕಾರ ಹಂಚಿಕೆ ಆಗಬೇಕು. ಅಸಮಾಧಾನ ಇಲ್ಲ, ಬೇಸರ ಮನುಷ್ಯ ನಾನು ಇದ್ದೇ ಇರುತ್ತೆ. ಕಾಲ ತಸ್ಮೇನ ಅಂದ್ರೆ ಮುಂದಕ್ಕೆ ಹೋಗ್ತಾ 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 ಎಲ್ಲ ಸರೋಗುತ್ತೆ. ನಿಗಮ ಮಂಡಳಿ ಬೇಡ ಅಂತಾನು ಹೇಳ್ತಾ ಇಲ್ಲ, ಬೇಕು ಅಂತಾನು ಹೇಳ್ತಾ ಇಲ್ಲ. ಅಧಿಕಾರ ಹಂಚಿಕೆ ಆಗ್ಬೇಕು, ಎಲ್ಲರಿಗೂ ಕೂಡ ಅಧಿಕಾರದ ಅವಕಾಶ ಸಿಗಬೇಕು. ಇನ್ನೂ ಕೂಡ ನಮ್ಗೆ ಸಿಕ್ಕಿದೆ 2 ವರ್ಷ 3 ವರ್ಷ ಬೋರ್ಡ್ ಸಿಕ್ಕಿದೆ, ಮುಂದಕ್ಕೆ ಕಾಯ್ತಾ ಇರೋರು ಅವ್ರಿಗೂ ಕೂಡ ಅವಕಾಶ ಆಗ್ಬೇಕು ಅನ್ನೋ ಅಭಿಪ್ರಾಯ ನಂದು. ಹೈಕಮಾಂಡ್ ಏನೇ ಹೇಳಿದ್ರು ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳ್ತಾರೆ ಶಾಸಕರು. ಹೌದು. ತದನಂತರ ಕಾಂಗ್ರೆಸ್ ವಿರುದ್ಧ ಇಲ್ಲಪ್ಪ, ನಾನು ಮೊದಲು ಕೂಡ ಹೈಕಮಾಂಡ್ ಹೇಳಿದಕ್ಕೆ ಬದ್ಧ ಅಂತ ಹೇಳಿದೀನಿ. ಇವಾಗ್ಲೂ ಕೂಡ ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿ ಇವತ್ತು ಕೂಡ ಹೈಕಮಾಂಡ್ ಹೇಳೋದಕ್ಕೆ ನಾನು ಬದ್ಧ. ಇನ್ನು ನೋಡಿ, ರಾಯಚೂರದು ಅದೇ ಕಥೆ. ರಾಯಚೂರಿನಲ್ಲಿ ನಮಗೂ ಕೂಡ ಅನ್ಯಾಯ ಆಗಿದೆ. ಕಾಂಗ್ರೆಸ್ನ 4 ಜನ ಶಾಸಕರಿದ್ದಾರೆ, 4 ಜನ MLCಗಳಿದ್ದಾರೆ, 8 ಮಂದಿ ಪ್ರತಿನಿಧಿಗಳಿದ್ದಾರೆ. ಆದರೆ ನಮಗೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಧಿಕ್ಕಾರ. ಮಹತ್ವಾಕಾಂಕ್ಷಿ ಜಿಲ್ಲೆಯಾದ ರಾಯಚೂರು ಯಾದಗಿರಿಗೆ ಮಂತ್ರಿ ಸ್ಥಾನ ಕೊಡದೇ ಇರುವ ಸರ್ಕಾರಕ್ಕೆ, ರಾಯಚೂರಿಗೆ ಯಾದಗಿರಿಗೆ ಮಂತ್ರಿ ಸ್ಥಾನ ಕೊಡದೇ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಮಗೆ ಬೇಕು, ಮಂತ್ರಿ ಬೇಕು, ನಮಗೆ ಬೇಕು. DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ರಾಯಚೂರು ಜಿಲ್ಲೆಗೆ ಚೆಂಬು ಅಲ್ಲ ರೀ. ನೀವು ರಾಯಚೂರು ಜಿಲ್ಲೆಗೆ ಎಷ್ಟು ಅನ್ಯಾಯ ಮಾಡ್ತೀರಾ. ಈ ಹಿಂದೆ ಸಿದ್ದರಾಮಯ್ಯನ ಸರ್ಕಾರ 2016ದಲ್ಲಿದ್ದಾಗ ಕೂಡ ಯಾವುದೇ ಮಂತ್ರಿ ಸ್ಥಾನ ನೀಡಿಲ್ಲ. ಈ ಮುಂಚೆ ಮತ್ತೆ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಜಿಲ್ಲಾ ಉಸ್ತುವಾರಿ ನೀಡಲಿಲ್ಲ. ಈಗ ಸಚಿವ ಸ್ಥಾನನೇ ಇಲ್ಲ ರಾಯಚೂರು ಜಿಲ್ಲೆಗೆ. ಎಷ್ಟೊಂದು ಅನ್ಯಾಯ. ರಾಯಚೂರು ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಬರ್ತವೆ, ಹಿಂದುಳಿದ ಜಿಲ್ಲೆಗಳಂತಕ್ಕಂಥ ಆಸ್ಪಿರಿಯನ್ ಡಿಸ್ಟ್ರಿಕ್ಟ್ಸ್. ಇದು ಕೂಡ ನಿಮ್ಮ ಹೈಕಮಾಂಡ್ ಗಮನಕ್ಕಿಲ್ವಾ? ಬರೀ ನೀವೇನಂತೀರಾ ಇನ್ನೊಂದು ಕಡೆಗೆ ಶಾಸಕ ಗುಬ್ಬಿ ಶ್ರೀನಿವಾಸ್ ಭಾಳ ಬೇಸರಗೊಂಡಿದ್ದರು. ಮೊನ್ನೆ ಮಾತಾಡಿದ್ದನ್ನು ನಾವು ನೋಡಿದ್ದೀವಿ. KSRTC ಅಧ್ಯಕ್ಷ ಸ್ಥಾನ ಯಾರಿಗೆ ಬೇಕೋ ನಾನು ಬಿಟ್ಕೊಟ್ಬಿಡ್ತೀನಿ, ನನಗೆ ಬೇಡ, ಸಾಲದಲ್ಲಿದೆ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಅಸಮಾಧಾನ ಆಗಿದಾರಲ್ಲ, ಅವ್ರಿಗೆ ಖುದ್ದು CM ಕರೆ ಮಾಡಿದ್ದಾರೆ. ಬೇಡ, ಹಾಗಲ್ಲ, KSRTC ನಿಗಮಕ್ಕೆ ನೀವು ರಾಜೀನಾಮೆ ಕೊಡಬೇಡಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಇದು ಆಗ್ತಿದ್ದಂಗೆನೇ ಈ ಕಡೆಗೆ ಚಲುವರಾಯಸ್ವಾಮಿ, ಆ ಕಡೆಗೆ ಬಾಲಕೃಷ್ಣ ಇಬ್ಬರೂ ಕೂಡ ಕರೆ ಮಾಡಿ ಮಾತಾಡಿದ್ದಾರೆ. ಬೇಡ, ನೀವು ಈ ರೀತಿಯ ನಿರ್ಧಾರಕ್ಕೆ ಬರಬೇಡಿ ಅಂತ. ನೋಡಿ, ಇಲ್ಲಿ ಒಂದು ಗಮನಿಸಬೇಕಾದಂಥ ಸಂಗತಿ ಅಂತಂದರೆ, ಕೇಂದ್ರ ಸಚಿವ ಸೋಮಣ್ಣ ಶ್ರೀನಿವಾಸ್ ಅವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಅಂದರೆ ಗುಬ್ಬಿ ಶ್ರೀನಿವಾಸ್ ಮುಂದೆ ಯಾವ ಹೆಜ್ಜೆ ಇಡ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಖುದ್ದಾಗಿ ಮಾತಾಡ್ತಾರೆ ಅಂದರೆ, ಇಬ್ಬಿಬ್ಬರು ಮಂತ್ರಿಗಳನ್ನು ಮಾತಾಡೋಕ್ಕೆ ಬಿಟ್ಟಿದ್ದಾರೆ ಅಂತಂದರೆ ಈ ಇಶ್ಯೂ ಸ್ವಲ್ಪ ಸೀರಿಯಸ್ ಆಗಿದೆ ಅಂತ ಅರ್ಥ.